ಅಪೂರ್ವ ಸಾವನ್ನಪ್ಪಿದ್ದು ಅಕ್ಟೋಬರ್ 7ನೆಯ ತಾರೀಕು ಸಾಯಂಕಾಲ 6 ಗಂಟೆಗೆ. ನನಗೆ ಈ ಸಾವಿಗಿಂತ ವಿಶೇಷ ಅಂತ ಅನ್ಸಿದ್ದು, ಅದಕ್ಕಿಂತ ಮುಂಚೆ ನಡೆದಂತಹ 2, 3 ಘಟನೆಗಳು. ಇವತ್ತು ನಾನು ಅದನ್ನ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರೋದು. ನಾನೇನನ್ನು ಹೆಚ್ಚು ಪ್ಲಾನ್ ಮಾಡಿ ಮಾತಾಡೋದಕ್ಕೆ ಬರೋದಲ್ಲ. ಕೆಳಗಿಂದ ಮೇಲೆ ಟೆರೆಸ್‌ಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಇವತ್ತಿದು ಮಾತಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇದನ್ನ ಹೇಳ್ತಿದೀನಿ. ಅಪೂರ್ವ ಆಸ್ಪತ್ರೆಗೆ ಸೇರಿದಾಗ ರೇಖಿ ಮಾಡುವವರು ನನಗೊಬ್ರು ಸಿಕ್ಕಿದ್ರು ಅಂತ ನಾನು ಹೇಳ್ದೆ. ನನ್ನ ಪರ್ಸ್ಯೂಟ್ ಟು ಹೆಲ್ಪ್ ಅಪೂರ್ವ ಅಥವಾ ಅವಳು ಹುಷಾರಾಗ್ಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ಮಾಡ್ತಾ ಇದ್ದಂತಹ ಪ್ರಯತ್ನಗಳಿಗೆ ಕೊನೆಯಿರ್ಲಿಲ್ಲ. ಒಬ್ರು ರೇಖಿ ಮಾಡುವವರು ಸಿಕ್ಕಿದ್ರು. ಅವ್ರೇನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸಾಕಾಗ್ಲಿಕ್ಕಿಲ್ಲ ಅಂತ ಇನ್ನೊಬ್ರು, ಮತ್ತೊಬ್ರು ಪ್ರಾಣಿಕ್ ಹೀಲಿಂಗ್ ಹೀಗೆ ಏನೇನೋ ನಾನು ಪ್ರಯತ್ನ ಪಟ್ಟೆ. ಸೌಂಡ್ ಹೀಲಿಂಗ್ ಅಂತ ಹೇಳುವಂತಹದ್ದು, ಮ್ಯೂಸಿಕ್ ಹೀಲಿಂಗ್ ಅಂತ ಹೇಳುವಂತಹದ್ದು. ಒಬ್ರು ENT ಸ್ಪೆಷಲಿಸ್ಟ್ ಡಾಕ್ಟ್ರು, ಅವರು ಮ್ಯೂಸಿಕ್ ಥೆರಪಿಯಲ್ಲಿ ತುಂಬಾ ಸಾಧನೆಯನ್ನ ಮಾಡಿದವರು, ಸಂಗೀತದಲ್ಲಿ ವಿದ್ವತ್ತಾದವರು. ಅವರು ಬಂದು ಅಪೂರ್ವಾಳಿಗೆ ಹಾಡನ್ನ ಹೇಳಿ, ಭಜನೆಯನ್ನ ಮಾಡಿ, ಅವಳ ಮನಸ್ಸನ್ನ ಉದ್ದೀಪನ ಮಾಡುವಂತಹ ಪ್ರಯತ್ನವನ್ನ ಪಡ್ತಿದ್ರು. ಎಲ್ಲರೂ ಅವರವರ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ನನಗೆ ಅಪೂರ್ವ ಆಸ್ಪತ್ರೆಗೆ ಸೇರಿದ 60, 70 ದಿನದ ನಂತರ ಪರಿಚಿತರಾದ್ರು ಒಬ್ರು ಅಕ್ಕ. ಅವರ ಹೆಸರನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾರು ಅನ್ನೋದು ಕೂಡ ಬೇಡ. ನಿಮಗೆ ತೀರಾ ಅಗತ್ಯ ಇದೆ ಅವರ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಕಮೆಂಟ್ ಅನ್ನ ನಾನು ಮಾನಿಟರ್ ಮಾಡ್ತಿರ್ತೀನಿ. ನೋಡೋಣ ಅವರ ಪರಿಚಯ, ವಿಚಾರ ಅದೆಲ್ಲ ಮತ್ತೆ. ನನಗವರ ಪರಿಚಯ ಇರ್ಲಿಲ್ಲ. ಅವರಿಗೂ ನನ್ನ ಪರಿಚಯ ಇರ್ಲಿಲ್ಲ. ನನಗೆ ಅವರ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನನ್ನ ಅಕ್ಕನ ಮೂಲಕ. ಅಕ್ಕನಿಗೆ ಅವರ ಕಾಂಟ್ಯಾಕ್ಟ್ ಸಿಕ್ಕಿದ್ದು ನನ್ನ ಅಕ್ಕನ ಸ್ನೇಹಿತರ ಮೂಲಕ. ಅಂದ್ರೆ ನಾನು ಈಗ ಹೇಳ್ತಾ ಇರುವಂತಹ ಈ ಹೀಲರ್‌ಗೆ ನನ್ನ ಬಗ್ಗೆ ಆಗ್ಲಿ, ಅಪೂರ್ವನ ಬಗ್ಗೆ ಆಗ್ಲಿ ಯಾವುದೇ ರೀತಿಯ ಮಾಹಿತಿ ಇರ್ಲಿಲ್ಲ. ಕಾಂಟ್ಯಾಕ್ಟ್ ಸಿಕ್ತು. ಕಾಲ್ ಮಾಡ್ದೆ. ಅಕ್ಕ, ಅಮ್ಮ ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ. ಮೇಡಮ್ ನೋಡಿ, ನನ್ನ ಹೆಂಡತಿಗೆ ಅಪಘಾತ ಆಗಿದೆ. ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಹೇಳಿದ ಕೂಡ್ಲೇ ಅವ್ರು ಹೇಳಿದ್ದು, ತಲೆಯ ಹಿಂಭಾಗದಲ್ಲಿ ಪೆಟ್ಟು ಬಿದ್ದಿದೆ. ಇಲ್ಲೊಂದು ಗಾಯ ಇದೆ. ನನಗೆ ಡೀಪ್ ಆಗಿ ನೋಡಿದ್ರೆ ಸ್ಪೈನಲ್ ಕಾರ್ಡ್ ಅಲ್ಲೂ ಕೂಡ ಒಂದು ಇಂಜುರಿ ಕಾಣ್ತಿದೆ. ಅದನ್ನ ಮತ್ತೆ ನೋಡೋಣ. ಮೊದಲು ಹೀಲ್ ಆಗ್ಬೇಕಾಗಿರುವಂತಹದ್ದು ತಲೆಯ ಹಿಂಭಾಗದ ಈ ಗಾಯ, ಮತ್ತೆ ಇಲ್ಲಿರುವಂತಹ ಗಾಯ. ಇಲ್ಲಿರುವಂತಹ ಕ್ಲಾಟ್ ಕಮ್ಮಿ ಆಗ್ಬೇಕು. ಅದು ಸರಿಯಾದ್ರೆ ಸರಿಯಾಗತ್ತೆ ಅಂತ. ಇದೇ ಪಾಯಿಂಟ್ ಅನ್ನ ನನಗೆ 10ನೇ ದಿನದಿಂದ ರೇಖಿ ಮಾಡಿದವರು ಕೂಡ ಹೇಳಿದ್ರು. ನಾನು ಇವ್ರಿಗೆ ಏನು ವಿಷಯವನ್ನ ಹೇಳದೇ ಇದ್ದಾಗ ಅವ್ರು ಅದನ್ನ ಹೇಳಿದ್ದು ಕೇಳಿ, ಸರಿ ಅಕ್ಕ ಏನು ಮಾಡ್ಬೇಕು ಅಂತ ಹೇಳಿದೆ. ಆನೆಸ್ಟ್ ಆಗಿ ಒಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಅವಳಿಗಿಷ್ಟ ಇಲ್ಲ ವಾಪಸ್ ಬರೋದಕ್ಕೆ. ಅವಳಿಗೆ ಅಂದ್ರೆ ಆ ಆತ್ಮಕ್ಕೆ. ದೇಹ ತುಂಬಾ ಜರ್ಜರಿತವಾಗಿದೆ. ವಾಪಸ್ ಬಂದ್ರೂ ಕೂಡ ನಾನು ಬೇರೆಯವರ ಮೇಲೆ ಡಿಪೆಂಡೆಂಟ್ ಆಗಿರ್ಬೇಕಾಗತ್ತೆ. ನಾನು ಮುಂಚೆ ಇದ್ದಾಗೆ ಇರೋದಕ್ಕಾಗೋದಿಲ್ಲ. ಬದುಕನ್ನ ಬದುಕೋದಕ್ಕೆ, ಅನುಭವಿಸೋದಕ್ಕೆ, ನಾನು ಬದುಕಬೇಕು ಅಂತ ಹೇಳಿದ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಅಂತ ಅನ್ನಿಸ್ತಾ ಇದೆ. ಓನ್ಲಿ ಥಿಂಗ್ ದಟ್ ಈಸ್ ಇನ್ ಆರ್ ಕಂಟ್ರೋಲ್ ಈಸ್ ಪ್ರಯತ್ನ ಪಡೋದು. ದೇವರಿಗೆ ಕೈ ಮುಗಿಯೋದನ್ನ ಬಿಡಬೇಡಿ. ದೇವರತ್ರ ಮತ್ತೆ 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 ಪ್ರಾರ್ಥಿಸೋದನ್ನ ಬಿಡಬೇಡಿ. ಮಗಳಿದ್ದಾಳೆ ಅಂತ ಹೇಳುವಂತಹ ನೆನಪನ್ನ ಅವಳಿಗೆ ಕೊಡಿ. ನಿಮಗವಳೆಷ್ಟು ಅಗತ್ಯ ಅನ್ನೋದನ್ನ ಹೇಳಿ. ಮತ್ತೆ ಮತ್ತೆ ನಿಮಗವಳ ಸಾಂಗತ್ಯ ಬೇಕು ಅನ್ನೋದನ್ನ ಹೇಳಿ. ಬರೀ ಮಗಳಿಗೋಸ್ಕರ ವಾಪಸ್ ಬಾ ಅಂತಲ್ಲ. ನಿಮಿಗೂ ಅವಳು ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಅವಳಿಗೆ ಹೇಳಿ. ಬರುವಂತಹ ಪ್ರಯತ್ನವನ್ನ ಅವಳು ಪಡಬಹುದು ಅಂತ ಹೇಳಿದ್ರು. ತುಂಬಾ ಕಮ್ಮಿ ಎನರ್ಜಿ ನನಗೆ ಆ ದೇಹದ ಸುತ್ತಮುತ್ತ ಕಾಣ್ತಾ ಇದೆ. ದ ಸೋಲ್ ಡಸ್ ನಾಟ್ ವಾಂಟ್ ಟು ಎಂಟರ್ ಬ್ಯಾಕ್ ಆರ್ ಇಟ್ ಈಸ್ ನಾಟ್ ಏಬಲ್ ಟು ಎಂಟರ್ ಬ್ಯಾಕ್. ಅಷ್ಟು ಜರ್ಜರಿತವಾಗಿದೆ ದೇಹ ಅಂತಂದ್ರು. ಬೇರೆಯವರಿಗೆ ಎಲ್ಲರಿಗೂ ಹೇಳಿದ್ದನ್ನೇ ನಾನು ಹೇಳಿದೆ. ಅಕ್ಕ, ಇಲ್ಲಿ ಬರ್ಬೇಕಾದ್ರೆ, ಇದನ್ನ ನೋಡ್ಬೇಕಾದ್ರೆ ನಮಗೆ 50-50 ಚಾನ್ಸ್ ಕೂಡ ಇಲ್ಲ ಅಂತಲೇ ವೈದ್ಯರು ಹೇಳ್ತಾ ಇರುವಂತಹದ್ದು. 70-30, 80-20 ಚಾನ್ಸಸ್ ಇರೋದಕ್ಕ. ಕೈ ಬಿಡೋದಾಗಿದ್ರೆ ಇಷ್ಟೊತ್ತಿಗೆ ಕೈ ಬಿಡಬಹುದಿತ್ತು. ಆಯ್ತು, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಬಹುದಿತ್ತು. ಬಟ್ ನನಗೆ ಅದನ್ನ ಮಾಡೋದಕ್ಕೆ ಇಷ್ಟ ಇಲ್ಲ. ನೀವು ಜಗತ್ತಿನ ಕೊನೆಯ 1%ನ 1% ಹೋಪ್ ಇದೆ ಅಂತ ಹೇಳಿದ್ರು. ಆ ಹೋಪಿನ ಜೊತೆಯಲ್ಲಿ ಬದುಕೋದಕ್ಕೆ ಇಷ್ಟಪಡುವವನು ನಾನು. ಅವಳು ವಾಪಸ್ ಬರ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು ಅಂತಿದೆಯೋ ಅದೆಲ್ಲವನ್ನು ಹೇಳಿ ಅಕ್ಕ, ನಾನು ಮಾಡ್ತೇನೆ. ನೀವು ಏನು ಹೇಳ್ತೀರೋ ಅದನ್ನ ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಅವ್ರು ನನಗೆ ಹೆಚ್ಚೇನು ಹೇಳಿರ್ಲಿಲ್ಲ. ಅವಳು ಇರುವ ಜಾಗದಲ್ಲಿ, ಅವಳ ಸುತ್ತಮುತ್ತ ಎಲೆಕ್ಟ್ರಾನಿಕ್ ವಸ್ತುಗಳು ಯಾವುದು ಇಲ್ಲದೆ ಇರುವ ರೀತಿಯಲ್ಲಿ, ಅರ್ಧ ಗಂಟೆ ಯಾರು ಡಿಸ್ಟರ್ಬ್ ಮಾಡದೇ ಇರುವ ರೀತಿಯಲ್ಲಿ ನನಗೆ ಸಮಯವನ್ನ ನೀವು ಕೊಡ್ಬೇಕು. ಆ ಸಮಯವನ್ನ ನೀವು ಹೇಳಿದ ಮೇಲೆ ನಾನು ಅವಳಿಗೆ ಹೀಲಿಂಗ್ ಶುರು ಮಾಡ್ತೀನಿ.
ಹೀಲಿಂಗ್ ಅರ್ಧ ಮುಕ್ಕಾಲು ಗಂಟೆ ನಡೆಯುತ್ತೆ. ಅದಾದ್ಮೇಲೆ ನಿಮ್ಗೇನಾದ್ರೂ ವ್ಯತ್ಯಾಸ ಕಾಣುತ್ತಾ ಅನ್ನೋದನ್ನ ಹೇಳ್ಬೇಕು ಅಂತ. ತುಂಬಾ ದಿನಗಳ ಪ್ರಯತ್ನದ ನಂತರವೂ ಕೂಡ ಏನು ವ್ಯತ್ಯಾಸ ಕಾಣ್ತಿರ್ಲಿಲ್ಲ. ಬಟ್ ಅವರೂ ಹೋಪ್ ಅನ್ನ ಕಳ್ಕೊಳ್ಳಿಲ್ಲ. ನಾವು ಹೋಪ್ ಅನ್ನ ಕಳ್ಕೊಳ್ಳಿಲ್ಲ. ಪ್ರಯತ್ನ ನಡೆಸ್ತಾ ಇದ್ವಿ. ನಮ್ಗೆ ನಿಜವಾದ ಬ್ರೇಕ್ ಥ್ರೂ ಅಂತ ಹೇಳುವಂತಹದ್ದು ಬಂದದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಆಕ್ಚುಲಿ ಜುಲೈ ಕೊನೆಯ ಭಾಗದಲ್ಲಿ ಅವಳು ಥಮ್ಸ್ ಅಪ್ ಮಾಡು ಅಂತ ಹೇಳುವಾಗ ಥಮ್ಸ್ ಅಪ್ ಮಾಡೋದು ಶುರು ಮಾಡಿದ್ಲು. ಆದ್ರೆ ಅದಾದ ಕೂಡ್ಲೆ ಯೂರಿನರಿ ಇನ್ಫೆಕ್ಷನ್ ಶುರುವಾಯ್ತು. ಇನ್ಫೆಕ್ಷನ್ ಕಾರಣದಿಂದ ಮತ್ತೆ 15 ದಿನ ಆಂಟಿಬಯೋಟಿಕ್ಸ್‌ಗೆ ಹೋದ್ಲು. ತುಂಬಾ ಸುಸ್ತಾಗ್ತಿತ್ತು. ದಿನವಿಡೀ ಮಲಗಿದ ಹಾಗೆ ಇರ್ತಾ ಇದ್ಲು. ಆದ್ರೆ ಇದೆಲ್ಲ ಸರಿಯಾಗಿ ಅವಳ ಕೈಯಿಂದ ರೆಸ್ಪಾನ್ಸ್ ಬರೋಕೆ ಮತ್ತೆ ಶುರುವಾಗಿದ್ದು ಸೆಪ್ಟೆಂಬರ್‌ನಲ್ಲಿ ನಮ್ಗೆ. ಸೆಪ್ಟೆಂಬರ್‌ನಲ್ಲಿ ರೆಸ್ಪಾನ್ಸ್ ಬರೋದು ಶುರುವಾಯ್ತು. ನಿಮ್ಮಲ್ಲಿ ಎಷ್ಟು ಜನ ನೋಡಿದಿರಿ ಗೊತ್ತಿಲ್ಲ. ವಿಡಿಯೋಗಳಿದ್ದಾವೆ ಅವಳದ್ದು. ನಾನ್ ಮಾಡಿಟ್ಟಿರುವಂತಹದ್ದು. ರೈಟ್ ಹ್ಯಾಂಡ್ ಅವಳಿಗೆ ಸ್ವಾಧೀನ ತಪ್ಪಿತ್ತು. ಕೈಯಲ್ಲಿ ಯಾವ ಸೆನ್ಸೇಷನ್ ಕೂಡ ಇರ್ಲಿಲ್ಲ. ಆದ್ರೆ ಆ ಕೈಯಲ್ಲೂ ಕೂಡ ಫಿಸಿಯೋಥೆರಪಿ ಮಾಡ್ಬೇಕಾದ್ರೆ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಎಡಗೈಯನ್ನ ಮಡಚಿ ಅಪೂರ್ವ ಅಂತ ಹೇಳುವಾಗ ಮಡಚುವಂತಹದ್ದು, ಬಿಡಿಸಿ ಅಂತ ಹೇಳುವಾಗ ಬಿಡಿಸುವಂತಹದ್ದು, ಕಾಲಿನಲ್ಲಿ ಎಫರ್ಟ್ ಹಾಕೋಕೆ ಶುರು ಮಾಡುವಂತಹದ್ದನ್ನ ಮಾಡೋಕ್ ಶುರು ಮಾಡಿದ್ಲು. ಸ್ಕ್ವಿಷಿ ಬಾಲ್ಸ್ ಇರುತ್ತಲ್ಲ ಅದನ್ನ ಕೈಗೆ ಕೊಟ್ಟು, ಕೊಡು ಅಪ್ಪು ಅಂತ ಹೇಳುವಾಗ ನನ್ನ ಕೈಗೆ ಕೊಡ್ತಿದ್ಲು. ವಾಪಸ್ ತಗೋ ಅನ್ನುವಾಗ ತಗೊಳ್ತಿದ್ಲು. ಬೇರೆ ಒಂದಿಷ್ಟು ಮೂವ್‌ಮೆಂಟ್ಸ್ ಬರೋದಕ್ಕೆ ಶುರುವಾಯ್ತು. ಹೀಗೆಲ್ಲ ಆದಾಗ ಎಫರ್ಟ್‌ಗೆ ನಮ್ಗೆಲ್ಲೋ ಒಂದು ಕಡೆ ಅವಳು ಪ್ರತಿಸ್ಪಂದಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತು. ಅಕ್ಕನ ಹತ್ರ ಕೇಳ್ದೆ, "ಏನ್ ಮಾಡೋದಕ್ಕ?" ಅಂತ. ಸಿ ನಾನು ಒಬ್ರತ್ರ ಇಲ್ಲಿ ಮಾತಾಡ್ತಿರ್ಬೇಕು ಅಂತ ಹೇಳುವಾಗ ನಿಮ್ಮ ಪ್ರಕಾರ ಅದ್ ಹೇಗಿರಬಹುದು ಅಂದ್ರೆ ನಾನು ಅವ್ರ ಹತ್ರ ಮಾತ್ರ ಮಾತಾಡ್ತಿದ್ದೀನಿ ಅಂತ ಯೋಚನೆ ಬರಬಹುದು. ಆದ್ರೆ ನಾನು ಅಕ್ಕನ ಹತ್ರ ಮಾತಾಡುವಾಗ ಅವ್ರ ಹತ್ರ ಡೆಡಿಕೇಟೆಡ್. ಬಟ್ ನನ್ನದು ಇದೇ ರೀತಿಯಲ್ಲಿ ಟ್ಯಾಂಜೆನ್ಸಿಯಲಿ 10, 12 ಬೇರೆ ಬೇರೆ ಕಡೆಗಳಲ್ಲಿ ಮಾತುಕತೆ ಆಗ್ತಿತ್ತು. ಯಾರೋ ಪ್ರಾಣಿಕ್ ಹೀಲಿಂಗ್ ಮಾಡುವವರನ್ನ ಭೇಟಿಯಾಗುವಂತಹದ್ದು, ಯಾರೋ ರಿಗ್ರೆಷನ್ ಥೆರಪಿ ಮಾಡುವವರ ಹತ್ರ ಮಾತಾಡುವಂತಹದ್ದು, ಇನ್ಯಾರೋ ಮರ್ಮ ಚಿಕಿತ್ಸೆಯನ್ನ ಕೊಡ್ತೀನಿ, ಎಣ್ಣೆಯ ಮೂಲಕ ಗ್ರಂಥಿಗಳನ್ನ, ದೇಹದಲ್ಲಿ ಇರುವಂತಹ ಪ್ರೆಷರ್ ಪಾಯಿಂಟ್ಸ್ ಅನ್ನ ಉದ್ದೀಪನ ಮಾಡಿಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೂ ಅವರು ಹೇಳಿದ್ದನ್ನ ಮಾಡುವಂತಹದ್ದು. ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್‌ನಿಂದ ಹಿಡಿದು ಯಾವ ಪಾಸಿಬಲ್ ವಿಧಾನಗಳೆಲ್ಲ ಇದ್ದಾವೋ ಅದೆಲ್ಲವನ್ನು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಆಯುರ್ವೇದದಲ್ಲಿ ಅವರು ಹೇಳಿದ್ರು, ಅವಳನ್ನ ಅಲ್ಲಿಂದ ಹೊರಗೆ ಕರ್ಕೊಂಡು ಬನ್ನಿ. ಅಂದ್ರೆ ಶಿ ಶುಡ್ ಬಿ ಇನ್ ಅ ಸ್ಟೇಟ್ ವೇರ್ ಶಿ ಈಸ್ ಔಟ್ ಆಫ್ ಐಸಿಯು, ಔಟ್ ಆಫ್ ದ ವಾರ್ಡ್. ಇಂಗ್ಲಿಷ್ ಮೆಡಿಸಿನ್ ಅವರು ಮನೆಗೆ ಕರ್ಕೊಂಡು ಹೋಗಿ ನೀವಿನ್ನೂ ನೋಡಿಕೊಳ್ಬಹುದು ಅವಳನ್ನ ಅಂತ ಹೇಳಿದ್ರೆ, ಅವಳು ಏಳ್ಲಿಕ್ಕಾಗದ ಪರಿಸ್ಥಿತಿಯಲ್ಲಿರ್ಲಿ, ಮಲ್ಕೊಂಡೇ ಇರುವಲ್ಲಿರ್ಲಿ, ಮಾತಾಡದೇ ಇರ್ಲಿ, ಅಲ್ಲಿಂದ ಮತ್ತೆ ನಮ್ಮ ಚಿಕಿತ್ಸೆಯ ಮೂಲಕ ಅವಳನ್ನ ತುಂಬಾ ಹುಷಾರ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದಂತಹ ತುಂಬಾ ಪ್ರಸಿದ್ಧ, ತುಂಬಾ ಜ್ಞಾನವನ್ನ ಹೊಂದಿದಂತಹ ಆಯುರ್ವೇದೀಯ ವೈದ್ಯರು ಕೂಡ ಇದ್ರು. ಇದೆಲ್ಲವೂ ಒಟ್ಟಿಗೆ ಆಗ್ತಾ ಇತ್ತು. ಆಗ್ತಾ ಇದ್ದಂತಹದ್ದು ಮುಂದಕ್ಕೆ ಹೋಗಿ ಅವಳು ಅಷ್ಟೆಲ್ಲ ರಿಯಾಕ್ಟ್ ಮಾಡೋಕ್ ಶುರು ಮಾಡಿದ್ಲು. ಇದ್ದಕ್ಕಿದ್ದ ಹಾಗೆ ಮತ್ತೆ ಸೆಪ್ಟೆಂಬರ್ ಕೊನೆಯಲ್ಲಿ ಯುಟಿಐ ಆಯ್ತು. ಐಸಿಯುಗೆ ವಾಪಸ್ ಹೋಗ್ಬೇಕಾಗಿ ಬಂತು. ಆಗ ಅಕ್ಕ ಹೇಳಿದ ಒಂದೇ ಮಾತು. ಸೆಪ್ಟೆಂಬರ್ ಕೊನೆ ಅದು. ನಾನು ಫುಲ್ ಪಾಸಿಟಿವ್ ಅಲ್ಲಿದ್ದೆ. ಯಾಕೆ ಅಂತ ಹೇಳಿದ್ರೆ ನವರಾತ್ರಿ ಆಗಿತ್ತಷ್ಟೇ. ತಾಯಿಯ ಉಪಾಸನೆ ಮಾಡುವವರೇ ನಾವು. ತಾಯಿಯನ್ನ ನಂಬಿರುವವರೇ ನಾವು. ತಾಯಿ ಹತ್ರ ಕೇಳಿಕೊಂಡಿದ್ದದ್ದು ಇಷ್ಟನೇ. ಅವಳನ್ನೊಂದು ಹುಷಾರ್ ಮಾಡಿ ವಾಪಸ್ ಹೊರಗೆ ಕರ್ಕೊಂಡು ಬಾ ನೀನು. ನಿನ್ನ ಹತ್ರ ಮತ್ತೆ ಇನ್ನೇನನ್ನು ಕೇಳೋದಿಲ್ಲ ನಾನು ಅಂತ. ನನಗೆ ನನ್ನ ಭಕ್ತಿಯ ಮೇಲೆ, ನನ್ನ ಪೂಜೆಯ ಮೇಲೆ, ನನ್ನ ಪ್ರಾರ್ಥನೆಗಳ ಮೇಲೆ, ಅಪ್ಪ ನವರಾತ್ರಿ ಉದ್ದಕ್ಕೂ ಮಾಡುವಂತಹ ಸಪ್ತಶತಿ ಪಾರಾಯಣದ ಮೇಲೆ, ಅಪ್ಪನ ದೇವಿಯ ಉಪಾಸನೆಯ ಮೇಲೆ ಭಯಂಕರ ನಂಬಿಕೆ. ನಾನು ಮಾಡಿದಂತಹ ಪೂಜೆಗಳು, ಹೋಮಗಳು ಅವುಗಳ ಮೇಲೆಲ್ಲ ನಂಬಿಕೆ. ಇವಳು ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ ಆದಾಗ, ಐಸಿಯುಗೆ ಹೋಗ್ತಿದ್ದಾಳೆ ಅಂತಂದ್ರು ದಿಸ್ ಕುಡ್ ಬಿ ಅ ಪಾಸಿಟಿವ್. ಒಮ್ಮೆ ಸ್ವಲ್ಪ ಕಷ್ಟಪಟ್ಟು ಹೊರಗೆ ಬಂದು ಅವಳು ಕಂಪ್ಲೀಟ್ ಆಗಿ ಕಾನ್ಶಿಯಸ್ನೆಸ್ ಅನ್ನ ಪಡಿಬಹುದು ಅಂತೆಲ್ಲ ಯೋಚನೆ. 2 ದಿನ ಐಸಿಯುನ ಒಳಗೆ ಹೋದ ಮೇಲೆ ಅಕ್ಕ ಹೇಳಿದ್ರು, ಆಶೀಶ್ ಅಕ್ಟೋಬರ್ 6ನೆಯ ತಾರೀಕು ಹುಣ್ಣಿಮೆ. ದಾಟೋದು ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಹುಣ್ಣಿಮೆಯನ್ನ ದಾಟಿದ್ರೆ ಅವಳು ಬದುಕುವ ಸಾಧ್ಯತೆ ಇದೆ. ಆದರೆ ಯಾಕೋ ನನಗನ್ಸುವಂತಹದ್ದು ಆ ಆತ್ಮಕ್ಕೆ ಹುಣ್ಣಿಮೆಯನ್ನ ದಾಟಬೇಕು ಅನ್ನುವ ಆಲೋಚನೆ ಇಲ್ಲ ಅಂತ. 3, 4, 5ನೆಯ ತಾರೀಕಿಗೆ ಆಗ್ಬೇಕಾದ್ರೆ ಅವ್ರು ಹೇಳ್ತಿದ್ದದ್ದು ಇದುವೇ. ಎನರ್ಜಿ ಕ್ಷೀಣಿಸ್ತಾ ಇದೆ. ನಾನು ನನ್ನ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನೀನು ನಿನ್ನ ಪ್ರಯತ್ನವನ್ನ ಮುಂದುವರಿಸು ಅಂತ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮಗಳನ್ನ ಕಂಟಿನ್ಯೂಸ್ ಆಗಿ ಪಾರಾಯಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಶ್ರೀಧರಾಶ್ರಮಕ್ಕೆ ಹೋಗಿ ಬಂದಿದ್ದೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಅಂತ ಹೇಳುವಂತಹದ್ದು ಗುರುಗಳ ಮಂತ್ರ. ಅದನ್ನ ಮತ್ತೆ 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 ಪಾರಾಯಣ ಮಾಡ್ತಾ ಇದ್ದೆ, ಜಪಿಸ್ತಾ ಇದ್ದೆ, ಅವಳನ್ನೊಂದು ಉಳಿಸಿಕೊಡಿ ಅಂತ ಕೇಳೋದಕ್ಕೆ. ಆದ್ರೆ
ಅಕ್ಟೋಬರ್ 6ನೇ ತಾರೀಕು 5 ಪ್ರಾಯಶಃ 7 ಗಂಟೆಗಿರ್ಬೇಕು. ನಾನು ಐಸಿಯುಗೆ ಹೋಗಿ ಬಂದಾಗಿತ್ತು. ಐಸಿಯುಗೆ ಹೋಗಿ ಬಂದಿರುವಾಗ ಅವಳ ಬಿಪಿ ನಾರ್ಮಲ್ ಇತ್ತು. ಜ್ವರ ಇತ್ತು ಅವಳಿಗೆ. ಬಟ್ ಶಿ ವಾಸ್ ಇನ್ನು ನನ್ನ ಪ್ರಕಾರ ಸಾವಿನ ದವಡೆಯಲ್ಲಿ ಇರ್ಲಿಲ್ಲ ಅವಳು. ಬಂದು ಹೇಳಿದೆ ನಾರ್ಮಲ್ ಆಗಿ ಕಾಣ್ತಿದ್ದಾಳೆ ಅಂತ. ಅವರು ಹೊರಗೆ ಪ್ರಾಯಶಃ ಕಾಲ್ ಮಾಡಿದ್ರು ಅಂತ ಕಾಣುತ್ತೆ. ಆಶೀಶ್, ಇಷ್ಟು ದಿನ ನನಗೆ ಹೀಗಾಗಿರ್ಲಿಲ್ಲ, ಬಟ್ ಟುಡೇ ಐ ಆಮ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ದ ಸೋಲ್. ನನ್ನ ಪ್ರಕಾರ ಆತ್ಮ ದೇಹದಲ್ಲಿ ಇಲ್ಲ. ಅವಳು ಹೊರಗೆ ಬಂದಾಗಿದೆ. ಪ್ರಾಯಶಃ ನಾಳೆ ಕೊನೆ ಆಗತ್ತೆ ಎಲ್ಲವೂ. ದ ಸೋಲ್ ಹ್ಯಾಸ್ ಆಲ್ರೆಡಿ ಲೆಫ್ಟ್. ನಿನಗೆ ಟೈಮು, ಡೇಟು ಅದೆಲ್ಲ ಗೊತ್ತಾಗೋದಕ್ಕೆ ಫಿಸಿಕಲಿ ಬೇರೆ ಸಮಯ ಬೇಕಾಗಬಹುದು, ಬಟ್ ಅವಳು ಬಿಟ್ಟು ಹೋಗಿ ಆಗಿದೆ ಅಂತ. ನಾನು ಇನ್ನಿಬ್ರು ರೇಖೆ ಮಾಡುವವರಿದ್ರು, ಅವ್ರ ಹತ್ರ ಮತ್ತೆ ಕೂಡಲೇ ರಪ್ ರಪ್ ಅಂತ ಕಾಲ್ ಮಾಡಿದೆ. ನಿಮಗೇನಾದ್ರೂ ಎನರ್ಜಿ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿದೆಯಾ? ಅವಳು ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರೂ ಅನ್ನಿಸ್ತಿದೆಯಾ? ಇಲ್ಲ, ಕಷ್ಟ ಇದೆ ಅನ್ನೋದು ಗೊತ್ತು, ಬಟ್ ಅವಳು ಶೀಸ್ ರೆಸ್ಪಾಂಡಿಂಗ್. ಅಥವಾ ರೆಸ್ಪಾಂಡಿಂಗ್ ಅಂದ್ರೆ ಎನರ್ಜಿ ಹೋಗ್ತಿದೆ, ಎನರ್ಜಿ ವಾಪಸ್ ಬರ್ತಾ ಇಲ್ಲ, ಹಾಗಾಗಿ ಅವಳು ಇದ್ದಾಳೆ ಅಂತ ಅನ್ನಿಸ್ತಿದೆ ಅಂತ. ಆದ್ರೆ ಅವಳು 7ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಹೋದ್ಲು. ಹೋಗೋದಕ್ಕಿಂತ ಮುಂಚೆ 2 ಡಿಸ್ಟಿಂಕ್ಟ್ ಆದಂತಹ ಕಮ್ಯುನಿಕೇಶನ್ಸ್ ನನ್ನ ಜೊತೆ ಆಯ್ತು. ಈಗ ಹೇಳ್ಬೇಕಿತ್ತು ನಾನು, ಕ್ಲಿಕ್ ಬೈಟ್ ಅಲ್ಲ ಇದು, ತುಂಬಾ ಉದ್ದ ಆಗಿದೆ ವಿಡಿಯೋ ಆಲ್ರೆಡಿ. ಹಾಗಾಗಿ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ. ವಿಡಿಯೋ ನೋಡ್ಬೇಕು ಇವರು, ಹಾಗಾಗಿ ಸೀರೀಸ್ ಮಾಡ್ತಿರುವಂತಹದ್ದೆಲ್ಲ ಅಲ್ಲ. ಇವತ್ತಿಗೆ ಇಷ್ಟು ಸಾಕು. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.